ಎಸ್, ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ನಿನ್ನೆಯೇ ರಾಜೀನಾಮೆ ಕೊಟ್ಟಿದ್ರ ಹಾಗಾದ್ರೆ ಆದರೂ ಇನ್ನೂ ರಾಜೀನಾಮೆ ಅಂಗೀಕರಿಸಿಲ್ಲಬೇಕೇ ಡಿ.ಕೆ. ಶಿವಕುಮಾರ್ ಅವರು? ಸಿಎಂ ಡಿ.ಕೆ.ಶಿ ತಾಳ್ಮೆಯ ಹಿಂದೆ ಅಡಗಿದೆಯಾ ಲೆಕ್ಕಾಚಾರ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ನೋಡಿ, ಒಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆ ಅಂಗೀಕಾರವಾದರೂ ಸಹಿತ ಡಿ.ಕೆ.ಶಿ ಅವರು ಅಂಗೀಕಾರವನ್ನ ಮಾಡಲಿಕ್ಕೆ ರೆಡಿ ಇಲ್ಲ ಅಂತೆ. ನಾಗೇಂದ್ರ ಅವರ ರಾಜೀನಾಮೆ ಅಂಗೀಕಾರವನ್ನ ಮಾಡ್ತಾ ಇಲ್ಲಂತೆ ಡಿ.ಕೆ. ಶಿವಕುಮಾರ್ ಅವರು. ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಸಚಿವ ಸ್ಥಾನಕ್ಕೆ ನಿನ್ನೆನೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರಂತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟಿಲ್ವಾ? ಹಾಗಾದ್ರೆ ಅದರ ಅಸಲಿಯತ್ತೇನು? ರಾಜ್ಯ ರಾಜಕೀಯದಲ್ಲಿ ಈಗ ಹಲ್ಚಲ್ ಎದ್ದಿದೆ ರಾಜೀನಾಮೆ ವಿಷಯದ ಕುರಿತು. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ನಿನ್ನೆ ರಾಜೀನಾಮೆ ಅಂತ ಹೇಳಲಾಗ್ತಾ ಇತ್ತು. ಆದರೂ ಇನ್ನೂ ರಾಜೀನಾಮೆ ಅಂಗೀಕರಿಸಿಲ್ಲಬೇಕೆ ಡಿ.ಕೆ. ಶಿವಕುಮಾರ್ ಅವರು? ಸಿಎಂ ಡಿ.ಕೆ.ಶಿ ತಾಳ್ಮೆಯ ಹಿಂದೆ ಯಾವ ಲೆಕ್ಕಾಚಾರ ಅಡಗಿದೆ ಹಾಗಾದ್ರೆ? ಬಿ ನಾಗೇಂದ್ರ ರಾಜೀನಾಮೆಯಿಂದ ಆಗುವ ಲಾಭವಾದರೂ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ? ನಾಗೇಂದ್ರ ರಾಜೀನಾಮೆ ಅಂಗೀಕರಿಸದಿದ್ದರೆ ಆಗುವ ನಷ್ಟವೇನು ಹಾಗಾದ್ರೆ? ಒಂದು ಕಡೆ ಲಾಭ ಏನು, ನಷ್ಟ ಏನು, ಇವೆಲ್ಲವನ್ನು ಅಳೆದು ತೂಗಿ ಡಿ.ಕೆ. ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಸ್ವೀಕರಿಸ್ತಾರಾ? ಕಾದು ನೋಡಬೇಕಾಗಿದೆ. ರಾಜಕೀಯ ಲಾಭ ನಷ್ಟಗಳ ಬಗ್ಗೆ ಯೋಚಿಸುತ್ತಿದ್ದಾರಾ ಸಿಎಂ ಡಿ.ಕೆ. ಶಿವಕುಮಾರ್ ಅವರು? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿದೆ. ನೋಡಿ, ರಾಜಕೀಯ ಲಾಭ ನಷ್ಟಗಳ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಯೋಚಿಸ್ತಾ ಇದ್ದಾರಾ? ಯಾಕೆ ರಾಜೀನಾಮೆಯನ್ನು ಅಂಗೀಕರಿಸ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಅನ್ನೋದು ಈಗ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿದೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಎಲ್ಲವೂ ಅಂದುಕೊಂಡಂತೆ ನಿನ್ನೆ ರಾಜೀನಾಮೆ ಕೊಟ್ಟಿದ್ರ ಅನ್ನೋದು ಕೆಲವೊಂದಿಷ್ಟು ಸಂದೇಹಕ್ಕೆ ಕಾರಣವಾಗಿದೆ. ಇನ್ನೂ ಕೂಡ ರಾಜೀನಾಮೆ ಅಂಗೀಕರಿಸ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಅವರು. ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ನಾಗೇಂದ್ರ ರಾಜೀನಾಮೆ ವಿಚಾರ ಅಂತಿಮ ನಿರ್ಧಾರ ಹೈಕಮಾಂಡ್ದು. ನಾಗೇಂದ್ರ ಅವರೇ ನಿಮ್ಮ ಜೊತೆ ಮಾತನಾಡ್ತಾರೆ, ಸ್ವಲ್ಪ ತಾಳ್ಮೆ ಇರಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರಂತೆ. ನಾಗೇಂದ್ರ ರಾಜೀನಾಮೆ ಸಂಬಂಧ ಗುಟ್ಟು ಬಿಡ್ಕೊಡ್ತಾ ಇಲ್ಲ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಲಭ್ಯ ಮಾಹಿತಿ ಪ್ರಕಾರ ನಾಗೇಂದ್ರ ಜೊತೆ ಸಿಎಂ ಮತ್ತೊಮ್ಮೆ ಚರ್ಚೆಯನ್ನು ನಡೆಸಲಿದ್ದಾರಂತೆ. ನಾಗೇಂದ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಲಿದ್ದಾರಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಹೀಗಾಗಿ ರಾಜೀನಾಮೆ ವಾಪಸ್ ಪಡೆಯುವ ಬಗ್ಗೆಯೂ ನಾಗೇಂದ್ರ ಒಂದು ಕಡೆ ಚಿಂತನೆಯನ್ನು ನಡೆಸ್ತಾ ಇದ್ದಾರಂತೆ. ನೋಡಿ, ಈಗಾಗಲೇ ಸುದ್ದಿಗೋಷ್ಠಿ ನಡಿಬೇಕಾಗಿತ್ತು. ಸುದ್ದಿಗೋಷ್ಠಿಯನ್ನ ಹೋಲ್ಡ್ ಇರಿಸಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ತೆರಳಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇದರ ಮಧ್ಯೆ ನಾಗೇಂದ್ರ ರಾಜೀನಾಮೆ ವಿಚಾರ ಅಂತಿಮ ನಿರ್ಧಾರ ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡ್ ನಾಯಕರು ಎಸ್ ಅಂದ್ರೆ ಕೂಡಲೇ ನಾಗೇಂದ್ರ ರಾಜೀನಾಮೆ ಮಾಡಲೇಬೇಕಾಗುತ್ತೆ. ನಾಗೇಂದ್ರ ಅವರೇ ನಿಮ್ಮ ಜೊತೆ ಹೈಕಮಾಂಡ್ ನಾಯಕರು ಮಾತನಾಡಲಿದ್ದಾರೆ, ಸ್ವಲ್ಪ ಹೊತ್ತು ಕಾಯಿರಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೋಲ್ಡಲ್ಲಿ ಇಟ್ಟಿದ್ದಾರಂತೆ. ನಾಗೇಂದ್ರ ವಿಷಯದಲ್ಲಿ ಅಳೆದು ತೂಗಿ ಈಗ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಸೊ ಇದ್ರ ಬಗ್ಗೆ ಅವರೇ ಮಾತನಾಡಿದ್ದಾರೆ. ಶಿವಕುಮಾರ್ನ ಬನ್ನಿ. ಆತನೇ ಬನ್ನಿ ಮಾತ್ರ ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನು ಬೇಕೋ ಅದೆಲ್ಲ ನಾನು ಹೇಳಕ್ಕೆ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನು ಬೇಕೋ. ಸದ್ಯ ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ರಾಜೀನಾಮೆ ಸದ್ದು ಕೇಳಿ ಬರ್ತಾ ಇದೆ. ಅದು ಯಾರ್ದು? ನಾಗೇಂದ್ರ ಅವರದ್ದು. ಹಾಗಾದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗುವಂಥ ಲಾಭವೇನು, ನಷ್ಟವೇನು, ಇವೆಲ್ಲವನ್ನು ಅಳೆದು ತೂಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಬಿ ನಾಗೇಂದ್ರ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಕಿವಿ ಮಾತನ್ನು ಹೇಳಿದಾರಂತೆ. ದಯವಿಟ್ಟು ದುಡುಕಬೇಡಿ, ಸ್ವಲ್ಪ ಹೊತ್ತು ಕಾಯಿರಿ. ಹೈಕಮಾಂಡ್ ನಾಯಕರ ಜೊತೆಗೆ ನಿನ್ನೆ ನಾನು ಚರ್ಚೆ ಮಾಡಿ ಬಂದಿದ್ದೇನೆ. ಅವ್ರೇನು ಹೇಳ್ತಾರೋ ಅದರ ಮೇಲೆ ನಿಮ್ಮ ರಾಜೀನಾಮೆ ಭವಿಷ್ಯ ನಿಂತಿದೆ ಅಂತ ನಾಗೇಂದ್ರ ಅವ್ರಿಗೆ ಕಿವಿ ಮಾತನ್ನು ಹೇಳಿದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಹಾಗಾದರೆ ಅವರಿಗಾಗುವಂಥ ರಾಜಕೀಯ ಲಾಭ ನಷ್ಟಗಳ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ ರಾಜೀನಾಮೆ ವಿಷಯವಾಗಿ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥ ಕೆಲವೊಂದಿಷ್ಟು ಚಿಂತನೆಗಳು. ಹೀಗಾಗಿ ರಾಜೀನಾಮೆ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಪ್ತಾ ಇಲ್ವಾ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ.
ಬನ್ನಿ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಜೀವನ್ ನೇರ ಸಂಪರ್ಕದಲ್ಲಿದ್ದಾರೆ. ಜೀವನ್, ಈಗಾಗಲೇ ನಾಗೇಂದ್ರ ರಾಜೀನಾಮೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಿನ್ನೆನೇ ಆಗಬೇಕಾಗಿತ್ತು. ಬಟ್ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾಕೆ ರಾಜೀನಾಮೆಯನ್ನು ಅಂಗೀಕರಿಸ್ತಾ ಇಲ್ಲ? ಸದ್ಯಕ್ಕೆ ಎದ್ದಿರುವಂಥ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ಕಾರ್ತಿಕ್, ಸದ್ಯ ನಾಗೇಂದ್ರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂತದ್ದು ಕಾಂಗ್ರೆಸ್ ಪಾಳೆಯದಲ್ಲಿ. ಯಾಕಂದ್ರೆ ನಿನ್ನೆ ಸಂಜೆ ಏನು ನಾಗೇಂದ್ರ ಅವರು ರಾಜೀನಾಮೆಯನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಲ್ರೆಡಿ ಕಳಿಸಿರುವಂತದ್ದು. ಸದ್ಯ ಈ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಹೈಕಮಾಂಡ್ ಮಟ್ಟದಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಲ್ರೆಡಿ ಚರ್ಚೆ ಮಾಡಿದ್ರು. ಸದ್ಯ ಈ ಒಂದು ನಿಟ್ಟಿನಲ್ಲಿ ಇನ್ನು ಹೈಕಮಾಂಡ್ ನಾಯಕರ ಒಂದು ಸಲಹೆಗಳನ್ನು ಕೂಡ ನಿನ್ನೆ ಪಡೆದಿರುವಂತದ್ದು ರಾಜ್ಯ ನಾಯಕರು. ಆದ್ರೆ ಏಕಾಏಕಿ ನಿನ್ನೆ ರಾತ್ರಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಹೆಚ್ಚು ಆ ಒಂದು ಚರ್ಚೆಗೆ ಗ್ರಾಸವಾಗ್ತಿರುವಂತದ್ದು. ಕೆಲವೊಬ್ಬರಿಗೆ ಇದು ಅಂದ್ರೆ ವಿಪಕ್ಷಗಳಿಗೆ ಸದ್ಯದ ಮಟ್ಟಿಗೆ ಖುಷಿ ತಂದು ಕೊಟ್ಟಿರುವಂತದ್ದು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಇನ್ನು ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತಹ ನಾಗೇಂದ್ರ ಅವರ ರಾಜೀನಾಮೆಯನ್ನು ಅಂಗೀಕರಿಸದೇ ಇರುವಂತದ್ದು. ಸದ್ಯ ರಾಜಕೀಯ ಲೆಕ್ಕಾಚಾರವೇನಾದ್ರೂ ಮಾಡ್ತಿದಾರ ಈ ಒಂದು ನಿಟ್ಟಿನಲ್ಲಿ ಅನ್ನೋ ಒಂದು ಮಾತನ್ನ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ಸದ್ಯ ಈ ಒಂದು ಎಲ್ಲಾ ಚರ್ಚೆಯನ್ನ ನೋಡಿದಂತ ಈ ಒಂದು ಎಲ್ಲಾ ಒಂದು ಬೆಳವಣಿಗೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ಅಂದ್ರೆ ಈ ಒಂದು ವಿಚಾರವಾಗಿ ಒಂದು ಪ್ರಸ್ತಾಪವನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಟಿಲ್ಲ ಅದು ಅಂತ ಅನಿಸುತ್ತೆ. ಯಾಕಂದ್ರೆ ನಾಗೇಂದ್ರ ಅವರ ರಾಜೀನಾಮೆ ರಾತ್ರಿ ಏನಾದ್ರು ಅಂಗೀಕರಿಸಬಹುದು ಅನ್ನೋದಿದ್ರೆ ರಾತ್ರಿ ಅಂಗೀಕರಿಸಬಹುದಿತ್ತು. ಆದ್ರೆ ಈವರೆಗೂ ಕೂಡ ಕಾಯ್ದು ನೋಡುವಂತಹ ತಂತ್ರಕ್ಕೆ ಹೋಗಿರುವಂತದ್ದು ನೋಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಲೆಕ್ಕಾಚಾರಗಳು ಅಂದ್ರೆ ಏನಾದ್ರೂ ಈ ಒಂದು ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ಳಿ, ಯಾವುದೇ ರೀತಿಯಂತ ರಾಜೀನಾಮೆಯನ್ನ ಕೊಡಬೇಡಿ ಅನ್ನೋ ಒಂದು ಮಾತನ್ನ ಏನಾದ್ರೂ ಸಲಹೆಯನ್ನ ನಾಗೇಂದ್ರಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿನ್ನೆನೆ ನೈಟ್ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಆದ್ರೆ ನಾಗೇಂದ್ರ ಅವರು ದೆಹಲಿಯಲ್ಲೇ ಉಳ್ಕೊಂಡಿರುವಂತ ಬೆಳವಣಿಗೆಗಳನ್ನು ನೋಡಿದಾಗ ನಾಗೇಂದ್ರ ಅವರು ಹೈಕಮಾಂಡ್ ನಾಯಕರನ್ನ ಗುಪ್ತವಾಗಿ ಏನಾದ್ರು ಭೇಟಿಯಾಗಿ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡಿದ್ರ ಅನ್ನೋ ಒಂದು ಕೆಲವೊಂದು ಬೆಳವಣಿಗೆಗಳು ತಿಳಿದು ಬರ್ತಾ ಹೋಗುತ್ತೆ. ಜೊತೆಗೆ ಬೆಳಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಏನು ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಅದು ಏನಿದ್ರು ಹೈಕಮಾಂಡ್ ನಾಯಕರ ನಿರ್ಧಾರ ಆಗುತ್ತೆ ಹೊರತು ನಾವೇನು ಯಾವ್ದನ್ನು ಡಿಸೈಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ನಾಗೇಂದ್ರ ಅವರೇ ಈ ಒಂದು ವಿಚಾರವಾಗಿ ಎಲ್ಲ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು. ಜೊತೆಗೆ ನಾಗೇಂದ್ರ ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಕೂಡ ಆಗಮಿಸಲಿದ್ದಾರೆ ದೆಹಲಿಯಿಂದ. ಬಳಿಕ ಇಲ್ಲೊಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಸದ್ಯ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಜೀವನ್.